ಭಿನ್ನರಾಶಿಗಳ ಮೇಲೆ ಕೊಟ್ಟಂಥ ಅಭ್ಯಾಸ ಲೆಕ್ಕಗಳನ್ನು ನಾವೀಗ ಬಿಡಿಸೋಣ. ಈಗ ಅಭ್ಯಾಸ 2.1 ಅಂತಿದೆ. ಇದರಲ್ಲಿ ಮೊದಲ ಲೆಕ್ಕ ಎರಡು ಮೈನಸ್ 3/5 ಅಂತಿದೆ. ಈ ಲೆಕ್ಕವನ್ನು ಹೇಗೆ ಬಿಡಿಸಬೇಕು ಅಂತಂದರೆ, ಮೊದಲಿಗೆ ಕೊಟ್ಟಂಥ ಲೆಕ್ಕವನ್ನು ಬರ್ಕೋಣ. 2 ಮೈನಸ್ 3/5 ಅಂತಿದೆ. ಈ ಲೆಕ್ಕವನ್ನು ಬಿಡಿಸೋಣ. ಅಂದರೆ ಪೂರ್ಣ ಸಂಖ್ಯೆಯಲ್ಲಿ ಭಿನ್ನರಾಶಿ 3/5 ಕಡಿಬೇಕು. ನಾವು ಏನು ಮಾಡಬೇಕು, ಈಗ 2 ನಾನು ಈ ರೀತಿ ಬರ್ಕೋತೀನಿ ನೋಡ್ರಿ. 2/1 ಅಂದರೆ 2 ಒಂದು ಪೂರ್ಣ ಸಂಖ್ಯೆ, ಅದರ ಕೆಳಗಡೆ ಏನೂ ಇಲ್ಲ ಅಂತಂದರೆ 1 ಇರ್ತದಂತ ಅರ್ಥ. ಮೈನಸ್ 3/5 ಹೌದಾ. ಇನ್ನು ಛೇದವನ್ನು ಗಮನಿಸಿದಾಗ ಇಲ್ಲಿ 1 ಇದೆ, ಇದು 5 ಇದೆ. ಇವು 1 ಮತ್ತು 5 ತಮ್ಮದೇ ಆದ ಸಂಖ್ಯೆಯಿಂದ ಭಾಗೋಗ್ತವೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತಂದರೆ ಗುಣಾಕಾರ ಮಾಡ್ಕೋಬೇಕು. ಅಂದರೆ ಇದನ್ನು ಈ ಕಡೆ, ಇದನ್ನು ಈ ಕಡೆ ಗುಣಿಸ್ಕೋಬೇಕು. ನಂತರ ಇವೆರಡನ್ನು ಗುಣಿಸ್ಕೋಬೇಕು. ಈಗ ನೋಡ್ರಿ, 5 2 10, ಮೈನಸ್ ಚಿಹ್ನೆಗೆ ಮೈನಸ್ ಚಿಹ್ನೆ. 1 ಇಂಟು 3 ಅಂದರೆ 3. ಕೆಳಗಡೆ 1 5 ಛೇದ ಇದೆಲ್ಲ ಒಂದು ಗುಣಿಸ್ಕೋಬೇಕು. ಅಂದರೆ 5 1 5 ಈಕ್ವಲ್ ಟು, ಈಗ 10ರಲ್ಲಿ 3 ಕಳೆದ್ರೆ 7/5. ಆದ್ದರಿಂದ ಉತ್ತರ ಏನು ಬಂತು ನೋಡ್ರಿ, 2 ಮೈನಸ್ 3/5 2ರಲ್ಲಿ 3/5 ಕಳೆದಾಗ ನಮ್ಗೆ ಆನ್ಸರ್ ಏನು ಬಂತು, 7/5 ಬಂತು. ಈಗ ಇದನ್ನು ಗಮನಿಸಿದಾಗ ಅಂಶ ಏನಾಗಿದೆ, ಛೇದಕ್ಕಿಂತ ದೊಡ್ಡದಾಗಿದೆ. ಇದನ್ನು ಇನ್ನೊಂದು ರೂಪದಲ್ಲಿ ಬರಿಬೋದು. ಅಂದರೆ 7ಅನ್ನು 5ರಿಂದ ಭಾಗಿಸ್ರಿ. 5 1 1 ಗಿರೆ ಹಾಕ್ರಿ. 7ರಲ್ಲಿ 5 ಕಳೆದ್ರೆ 2, 5ಕ್ಕೆ 5. ಇದೇ ಆನ್ಸರ್.